Hello guys, welcome back to Banking Kannadiga. In this video, I'm going to discuss about RRB PO mains result, RRB clerk prelims result, IBPS PO final result, and IBPS clerk main result. First comes to RRB clerk prelims result. So RRB clerk ನಿಮಗೆ ಮೇನ್ಸ್ ಫೆಬ್ ಫಸ್ಟ್ ಶೆಡ್ಯೂಲ್ ಆಗಿದೆ. ಸೊ ಅದರಿಂದ ನಿಮಗೆ ಮೋಸ್ಟ್ಲಿ ಈಗ ಬರುತ್ತಲ್ಲ ಈ ವೀಕಲ್ಲಿ ನೆಕ್ಸ್ಟ್ ಫ್ರೈಡೆ ಅಥವಾ ನೆಕ್ಸ್ಟ್ 22 ಜಾನ್ ಅಷ್ಟರಲ್ಲಿ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ವೀಕಲ್ ಅಂತೂ ರಿಸಲ್ಟ್ ಕನ್ಫರ್ಮ್ ಆಗಿ ಬರುತ್ತೆ. ಸೊ ಯಾರಾದ್ರೂ ಇನ್ನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಆಲ್ರೆಡಿ ಪ್ರಿಪರೇಷನ್ಗೆ ಅಂತ ನಾನು ತುಂಬಾ ಮೇನ್ಸ್ ವಿಡಿಯೋ ಹಾಕಿದ್ದೀನಿ, ಅದೇ ವಿಡಿಯೋ ಅಪ್ಲೈ ಆಗುತ್ತೆ. ಬಿಕಾಸ್ ಸಿಲೆಬಸ್ ಸೇಮ್, ಎಲ್ಲ ಸೇಮ್ ಇದೆ, ಡಿಫಿಕಲ್ಟಿ ಲೆವೆಲ್ ಮಾತ್ರ ಸ್ವಲ್ಪ ಡಿಕ್ರೀಸ್ ಆಗುತ್ತೆ. ಅಂಡ್ ಅಬೌಟ್ ದ ಕಟ್ ಆಫ್, ಡೋಂಟ್ ವರಿ ಅಬೌಟ್ ದ ಕಟ್ ಆಫ್, ಬಿಕಾಸ್ ಇನ್ನು ಎಕ್ಸಾಮ್ ಆಗಿಲ್ಲ. ಸೊ ಎಕ್ಸಾಮ್ ಆಗಲಿ, ಅದಾದ್ಮೇಲೆ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಬೆಟರ್ ಯು ಸೆಟ್ ಯುವರ್ ಮಿನಿಮಮ್ ಸ್ಕೋರ್ ಫಾರ್ ಜನರಲ್ ಕ್ಯಾಟಗರಿ. ಮಿನಿಮಮ್ ಟಾರ್ಗೆಟ್ 110 ಅಂತ ಟಾರ್ಗೆಟ್ ಇಡಿ. ಮತ್ತೆ ಕಮೆಂಟ್ ಸೆಕ್ಷನ್ ಕೇಳಬೇಡಿ ಅಷ್ಟು ಕಟ್ ಆಫ್ ಹೋಗುತ್ತೆ ಅಂತ. ಜಸ್ಟ್ ಆ ಟಾರ್ಗೆಟ್ ಐ ಆಮ್ ಗಿವಿಂಗ್. ಸೊ ಅದು ಟಾರ್ಗೆಟ್ ಇರಲಿ. ಅಂಡ್ ಈಗ RRB PO ಮೇನ್ಸ್ ರಿಸಲ್ಟ್ ಬರೋಣ. RRB PO ಮೇನ್ಸ್ ರಿಸಲ್ಟ್ ಕೂಡ ನಿಮಗೆ RRB ಕ್ಲರ್ಕ್ ರಿಸಲ್ಟ್ ಜೊತೆನೆ ನೋಡಕ್ ಸಿಗ್ಬೋದು. ಏನಕ್ಕೆ ಅಂದ್ರೆ ಅಕಾರ್ಡಿಂಗ್ ಟು ಮೀ ಅಂಡ್ ಮೈ ಅನಾಲಿಸಿಸ್, ನಿಮಗೆ RRB PO ಇಂಟರ್ವ್ಯೂ ಏನಿದೆ ಅದು ಫೆಬ್ ಸೆಕೆಂಡ್ ವೀಕ್ ಮೀನ್ಸ್ ಆಫ್ಟರ್ 7th ಶೆಡ್ಯೂಲ್ ಆಗ್ಬಹುದು ಇನ್ ಮೈಸೂರು. ಯೂಶಲಿ ಮೈಸೂರಲ್ಲಿ ಇಷ್ಟು ವರ್ಷ ಆಗಿರೋದು. ಸೊ ನೆಕ್ಸ್ಟ್ ಈ ವರ್ಷ ಕೂಡ ಮೈಸೂರಲ್ಲೇ ಆಗುತ್ತೆ ಅನ್ಕೊಂತೀನಿ. ಐಶ್ವರ್ಯ ಪೆಟ್ರೋಲ್ ಬಂಕ್ ನಿಯರ್, ಮೈಸೂರು ಐಶ್ವರ್ಯ ಪೆಟ್ರೋಲ್ ಬಂಕ್ ನಿಯರ್ ಒಂದು ಹೋಟೆಲ್ ಇದೆ. ಸೊ ಆ ಹೋಟೆಲ್ ನಿಮಗೆ ಇಂಟರ್ವ್ಯೂ ಶೆಡ್ಯೂಲ್ ಆಗುತ್ತೆ. ಸೊ ಫೆಬ್ ಸೆಕೆಂಡ್ ವೀಕ್ ಮೀನ್ಸ್ ಆಫ್ಟರ್ 7th ಇರೋದ್ರಿಂದ ನಿಮಗೆ ರಿಸಲ್ಟ್ ನೆಕ್ಸ್ಟ್ ವೀಕಲ್ಲಿ RRB PO ಮೇನ್ಸ್ ರಿಸಲ್ಟ್ ನೋಡಕ್ ಸಿಗ್ಬೋದು. ಅಂಡ್ ಅಗೈನ್ ರಿಸಲ್ಟಿಗೋಸ್ಕರ ವೇಟ್ ಮಾಡ್ಕೊಂಡು ಡಿಲೇ ಮಾಡ್ಕೋಬೇಡಿ. ಇಂಟರ್ವ್ಯೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಪ್ರಿಪೇರ್ ಆಗಿ, ಅಟ್ಲೀಸ್ಟ್ ಬ್ಯಾಂಕಿಂಗ್ ಅವೇರ್ನೆಸ್ನ ಕಂಪ್ಲೀಟ್ ಮಾಡಿ. ಇದಿಷ್ಟು RRB PO ಬಗ್ಗೆ. ಅಂಡ್ IBPS PO ಅಂಡ್ IBPS ಕ್ಲರ್ಕ್ ಇದೆರಡೂ ರಿಸಲ್ಟ್ ಒಂದೇ ದಿನ ಬರುತ್ತೆ, ಮೀನ್ಸ್ ಫೈನಲ್ ರಿಸಲ್ಟ್. ಅಂಡ್ ನನ್ನ ಪ್ರಕಾರ ಏಪ್ರಿಲ್ 1st ಬರ್ಬೋದು. ಇದೇನು ಕೇಳ್ತಿದ್ದೀನಿ ಅಂತಂದ್ರೆ, ಯೂಶಲಿ IPS ಕ್ಲರ್ಕ್ ಮತ್ತು IBPS PO ಏನಿದೆ ರಿಕ್ರೂಟ್ಮೆಂಟು, ಅಲ್ಲಿ ಆಲ್ ಓವರ್ ಇಂಡಿಯಾ 10 ಬ್ಯಾಂಕ್ಸ್ ಏನಿದೆ ಅದೆಲ್ಲ ವೇಕೆನ್ಸಿ ಕೊಟ್ಟಿರುತ್ತೆ. ಅಂಡ್ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲೂ ಈ ಪ್ರಮೋಷನ್ಸು ಮತ್ತೆ ಟ್ರಾನ್ಸ್ಫರ್ಸು, ಈಗ ಶಫಲ್ ಆಗೋದು, ಸ್ಟಾಫ್ ಎಕ್ಸರ್ಜೆನ್ಸಿ ಇದ್ರೆ ಅಡ್ಜಸ್ಟ್ಮೆಂಟ್ಸು, ಸ್ಟಾಫ್ ಶಾರ್ಟೇಜ್ ಇದ್ರೆ ಅಡ್ಜಸ್ಟ್ಮೆಂಟ್ಸು, ಅದೆಲ್ಲ ಆಗೋದು ಒಂದು ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ. ಸೊ ಏಪ್ರಿಲಲ್ಲಿ ಫೈನಾನ್ಷಿಯಲ್ ಇಯರ್ ಮುಗಿಯೋದ್ರಿಂದ, ಸೊ ಮಾರ್ಚ್ 31st ಅಲ್ಲಿ ನಿಮಗೆ ಏಪ್ರಿಲಲ್ಲೇ ಟ್ರಾನ್ಸ್ಫರ್ಸ್ ಎಲ್ಲ ಕಾಣಕ್ಕೆ ಸಿಗ್ಬೋದು. ಸೊ ಅವಾಗ ಅವರಿಗೆ ನ್ಯೂಲಿ ರೆಕ್ರೂಟೆಡ್ ಮೆಂಬರ್ಸ್ ಬೇಕಾಗಿರ್ತಾರೆ. ಸೊ ಅದಕ್ಕೋಸ್ಕರ ಏಪ್ರಿಲ್ 1st ಆಸ್ ಯೂಶುವಲ್ ಹೇಗೆ ಬರ್ತಿತ್ತು ಹಾಗೆ ರಿಸಲ್ಟ್ ಬರ್ಬೋದು ಅಂತ ನನ್ನ ಒಪಿನಿಯನ್. ಸೊ ಅದಕ್ಕೂ ನಿಮಗೆ ಆಲ್ ದ ಬೆಸ್ಟ್. ಅಂಡ್ ಇನ್ನೊಂದೇನು ಅಂತಂದ್ರೆ, ಈ ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ನು, ಒಂದು ಸರ್ಕ್ಯುಲರ್ ಅಥವಾ ಒಂದು ಕೋರ್ಟ್ ನೋಟಿಸ್ ನೋಡಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಮಂತೇ ನೋಡಿದ್ದೆ, ಲೈಕ್ ಲಾಸ್ಟ್ ಮಂತ್ 28 or 25th ನನ್ನ ಕಣ್ಣಿಗೆ ಬಿದ್ದಿತ್ತು. ಬಟ್ ಅದ್ರ ಬಗ್ಗೆ ನಾನು ಶೇರ್ ಕೂಡ ಮಾಡಿರಲಿಲ್ಲ ಅಂಡ್ ಯಾರ ಜೊತೆನೂ ಡಿಸ್ಕಸ್ ಮಾಡಿರಲಿಲ್ಲ. ಅದೇನಕ್ಕೆ ಅಂತಂದ್ರೆ, ಸುಮ್ಮನೆ ಅದನ್ನ ನೋಡಿ ಎಲ್ಲರೂ ಪ್ಯಾನಿಕ್ ಆಗ್ತಾರೆ. ರಿಸಲ್ಟ್ ಬರಲ್ಲ, ನಾವು ಎಕ್ಸಾಮ್ ಬರ್ದಿದ್ದೀವಿ, ಕ್ಯಾನ್ಸಲ್ ಆಗುತ್ತಾ, ಅದು ಇದು ಏನೇನೋ 1000 ಆಲೋಚನೆಗಳು ಬರ್ತವೆ. ಸೊ ಅದಕ್ಕೋಸ್ಕರ ನಾನೇ ಅವಾಯ್ಡ್ ಮಾಡಿದ್ದೆ. ಬಟ್ ಸಮ್ಒನ್ ಹ್ಯಾಸ್ ಆಲ್ರೆಡಿ ಶೇರ್ಡ್ ಇನ್ ಮೈ ಚಾನಲ್ ಟುಡೇ. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಅದೇನು ಅಂತಂದ್ರೆ, ಅಕಾರ್ಡಿಂಗ್ ಟು ಕೋರ್ಟ್, ಸೊ ಮೈ ಕೋರ್ಟ್, ಎಕ್ಸ್ ಸರ್ವಿಸ್ ಮ್ಯಾನ್ದು ವೇಕೆನ್ಸಿ ಪ್ರಿಲಿಮ್ಸ್ ಆದ್ಮೇಲೆ ಡಿಕ್ರೀಸ್ ಮಾಡಿದ್ರು, ಅಂದ್ರೆ ಕಮ್ಮಿ ಮಾಡಿದ್ರು, ತೆಗೆದ್ರು ಅಂತ ಒಬ್ರು ಯಾರೋ ಸ್ಟೇ ಆರ್ಡರ್ ತಗೊಬಂದಿದ್ದಾರೆ ರಿಸಲ್ಟ್ ಬರಬಾರ್ದು ಅಂತ. ಅಂಡ್ ಅದ್ರ ಬಗ್ಗೆ ಏನು ಅಂದ್ರೆ, ಈ ನೋಟಿಫಿಕೇಶನ್ ತೆಗೆದು ನೋಡಿ, IBPS ಯಾವುದೇ ನೋಟಿಫಿಕೇಶನ್ ಇರಲಿ, ಅವ್ರು ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ವೇಕೆನ್ಸಿನ. IBPS ಮೀನ್ಸ್ IBPS ತಗೊಳ್ಳೋದ ರಿಟರ್ನ್. ಬಟ್ IBPSಗೆ ನೋಟಿಫಿಕೇಶನ್ ಕೊಟ್ಟಿರುವಂಥ ಬ್ಯಾಂಕ್ಗಳೇನಿರುತ್ತೆ, ಆ ಬ್ಯಾಂಕ್ಗಳು ಯಾವುದೇ ಸ್ಟೇಜಲ್ಲಾದರೂ, ಈವನ್ ಪ್ರಿಲಿಮ್ಸ್ ಮೇನ್ಸ್ ಯಾವಾಗಲಾದ್ರೂ ವೇಕೆನ್ಸಿನ ವಿತ್ಡ್ರಾ ಮಾಡ್ಬೋದು. ಸೊ ಅದು ಕ್ಲಿಯರ್ ಆಗಿ ಅಂಡ್ ಎಂಟೈರ್ ಪ್ರೊಸೆಸ್ ಕೂಡ ನಿಲ್ಲಿಸ್ಬೋದು ಅಂತ ನೋಟಿಫಿಕೇಶನ್ ಅಲ್ಲಿದೆ. ಸೊ ಅಕಾರ್ಡಿಂಗ್ ಟು ದಟ್ ನೋಟಿಫಿಕೇಶನ್ ನೆಕ್ಸ್ಟ್ ಮೇ ಬಿ ಮಾರ್ಚ್ 12th ಏನೋ ನೆಕ್ಸ್ಟ್ ಹಿಯರಿಂಗ್ ಇದೆ ಅಂತ ಇರೋದು ಅದರಲ್ಲಿ. ಸೊ ಅವಾಗ ಮೇ ಬಿ IBPS ಇಂದ ವೆಲ್ ವರ್ಸ್ಡ್ knowledgeable lawyers will go and put that point and they will remove that stay order and they will bring the result. ಸೊ ಇದು ನನಗೆ ಅನ್ಸುತ್ತೆ. ಏನಕ್ಕೆಂದ್ರೆ ಆಲ್ರೆಡಿ ನೋಟಿಫಿಕೇಶನ್ ಇರೋದ್ರಿಂದ ಒನ್ ಶುಡ್ ರೀಡ್ ದ ನೋಟಿಫಿಕೇಶನ್ ಅಂಡ್ ಆಲ್ರೆಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲಾನು ನೀವು ನೋಟಿಫಿಕೇಶನ್ ಅಪ್ಲೈ ಮಾಡಬೇಕಿದ್ರೇನೆ ಎಲ್ಲ ಅಗ್ರಿ ಆಗಿರ್ತಾರೆ. ಸೊ ಆ ಸ್ಟೇ ಅಂತೂ ನಿಲ್ಲಲ್ಲ ಅನ್ಸುತ್ತೆ ಆ ಕೇಸು. ಸೊ ಡೆಫಿನೆಟ್ಲಿ ಅದೇನು ನಿಮಗೆ ರೆಕ್ರೂಟ್ಮೆಂಟ್ಗೆ ತೊಂದರೆ ಆಗೋದಿಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ ಬೀನ್ ಸೆಡ್ ಇನ್ ದ ನೋಟಿಫಿಕೇಶನ್. ಅಂಡ್ ವೇಕೆನ್ಸಿಗೂ IBPSಗೂ ಸಂಬಂಧ ಇಲ್ಲ. ವೇಕೆನ್ಸಿ ಬರೋದು ಬ್ಯಾಂಕ್ಗಳಿಂದ, IBPS ಇಸ್ ಜಸ್ಟ್ ರೆಕ್ರೂಟ್ಮೆಂಟ್ ಮೀನ್ಸ್ ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿ ಅಷ್ಟೇ. ಸೊ ಇದಿಷ್ಟು ಕ್ಲಾರಿಫಿಕೇಶನ್ ವಿಡಿಯೋ ಮಾಡಬೇಕಿತ್ತು. ಐ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್. ಅಂಡ್ ನೆಗ್ಲೆಕ್ಟ್ ಮಾಡಬೇಡಿ, RRB PO ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಅಂಡ್ RRB ಕ್ಲರ್ಕ್ ಮೇನ್ಸ್ ಕೂಡ ಪ್ರಿಪೇರ್ ಆಗಿ. ಅಂಡ್ ನಾನೊಂದು ಪೋಲ್ ಹಾಕಿದ್ದೆ, ಮೀನ್ಸ್ RRB PO ಪ್ರಿಲಿಮ್ಸ್ ಬಂದ ಮೇಲೆ. ಅಂಡ್ ಆ ಪೋಲಲ್ಲಿ ಮೋರ್ ದ್ಯಾನ್ 780 ಆರ್ ಸಮಥಿಂಗ್ 780 ಮೆಂಬರ್ಸ್ ನಂದು ಕ್ಲಿಯರ್ ಆಗಿದೆ ಪ್ರಿಲಿಮ್ಸ್ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಯಿತು. ಅಂಡ್ ಐ ಹೋಪ್ ನೀವೆಲ್ಲ 780 ಅಟ್ಲೀಸ್ಟ್ ಒಂದು 600 ಆದ್ರೂ ನಮ್ಮ ಕರ್ನಾಟಕದಿಂದ ಇರ್ತೀರಾ ಅಂತ. ಅಂಡ್ ಆ 600ಅಲ್ಲಿ 500 ವೇಕೆನ್ಸಿಲಿ ಮಿನಿಮಮ್ ಒಂದು 400+ ಆದ್ರೂ ನಮ್ಮ ಸ್ಟೇಟ್ ಅವರೇ ಫಿಲ್ ಆಗಲಿ ಅಂತ ನಾನು ಆಶಯಿಸ್ತೀನಿ. ಅಂಡ್ ಆಲ್ ದ ಬೆಸ್ಟ್ ಫಾರ್ ದಟ್. ಅಂಡ್ ಈ ಚಾನ್ಸ್ನ ಕಳ್ಕೊಬೇಡಿ, ತುಂಬ ಚೆನ್ನಾಗಿದೆ ವೇಕೆನ್ಸಿ. ಅಂಡ್ ಎಲ್ಲರೂ
ಎಲ್ಲರೂ ಐ ಹೋಪ್ ಎಲ್ಲ 10-15 ಅಬೋ ತೆಗಿತೀರಾ ಮೇನ್ಸ್ ರಿಸಲ್ಟ್ ಬಂದಾಗ, ಅಂದರೆ ಅಬೋವ್ ದ ಕಟ್ ಆಫ್ ಅಂತ. ಇಂಟರ್ವ್ಯೂಗೂ ಕೂಡ ಚೆನ್ನಾಗಿ ಇಂಟರ್ವ್ಯೂ ಪ್ರಿಪೇರ್ ಆಗಿ, ನೆಗ್ಲೆಕ್ಟ್ ಮಾಡಬೇಡಿ. ಎಷ್ಟು ಮಾರ್ಕ್ಸ್ ಬಂದ್ರು ನಿಮ್ದು ಎಷ್ಟೇ ಚೆನ್ನಾಗಿದ್ರು ಮೇನ್ಸು ಇಂಟರ್ವ್ಯೂನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇಂಟರ್ವ್ಯೂಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ, ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ ವೆಲ್. ಆಲ್ ದ ಬೆಸ್ಟ್. ಇಷ್ಟ ಈ ವಿಡಿಯೋಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.